ತನ್ನ ಮಗಳನ್ನು ಮದುವೆಯಾಗಲು ಪ್ರಯತ್ನಿಸುತ್ತಿದ್ದಾನೆ ಎಂದು ಕೋಪಗೊಂಡ ರಾಜ ವಿಕ್ರಮಾದಿತ್ಯನ ತಲೆಯನ್ನು ಕತ್ತರಿಸಲು ಮುಂದಾಗುತ್ತಾನೆ. ಆ ಸಮಯದಲ್ಲಿ ವಿಕ್ರಮಾದಿತ್ಯನಿಗೆ ಇದೆಲ್ಲ ಶನಿ ಮಹಾತ್ಮನ ಶಕ್ತಿಯಿಂದ ಉಂಟಾಗಿದ್ದೆ ಎಂದು ಅರಿವಾಯಿತು. ಇನ್ನೇನು ಸಾಯುವ ಸಮಯ ಸಮೀಪಿಸಿದೆ ಎಂದು ಶನಿ ಮಹಾತ್ಮನನ್ನು ವಿಕ್ರಮಾದಿತ್ಯ ಪ್ರಾರ್ಥಿಸುತ್ತಾನೆ. ತನ್ನ ತಪ್ಪುಗಳನ್ನು ಒಪ್ಪಿಕೊಂಡು ಶನಿ ಮಹಾತ್ಮನ ಶಕ್ತಿ ಮತ್ತು ಪರಾಕ್ರಮದ ಬಗ್ಗೆ ಹೆಮ್ಮೆ ಪಡುತ್ತಾನೆ. ಆಗ ಶನಿ ಮಹಾತ್ಮ ಪ್ರತ್ಯಕ್ಷನಾಗಿ ವಿಕ್ರಮಾದಿತ್ಯನ ಎಲ್ಲಾ ತೊಂದರೆಗಳನ್ನು ನಿವಾರಿಸುತ್ತಾನೆ. ಶನಿ ಮಹಾತ್ಮನ ಬಳಿ ವಿಕ್ರಮಾದಿತ್ಯ, ನನ್ನಂತ ಬಲಶಾಲಿಗೆ ಈ ಕಷ್ಟಗಳನ್ನು ಎದುರಿಸಲು ಆಗದಿದ್ದ ಮೇಲೆ ಸಾಮಾನ್ಯರು ಹೇಗೆ ಎದುರಿಸುತ್ತಾರೆ? ಸ್ವಾಮಿ, ದಯಮಾಡಿ ಸಾಮಾನ್ಯರಿಗೆ ಇಂತಹ ಕಷ್ಟಗಳನ್ನು ಕೊಡಬೇಡಿ ಎಂದು ವಿನಂತಿಸಿದ. ಇದಕ್ಕೆಲ್ಲ ಶನಿ ಮಹಾತ್ಮ ಒಪ್ಪಿದ. ಇತ್ತ ರಾಜನಿಗೆ ನಿಜ ಸಂಗತಿ ತಿಳಿದು ತನ್ನ ರಾಜ್ಯವನ್ನು ವಿಕ್ರಮಾದಿತ್ಯನಿಗೆ ಒಪ್ಪಿಸಿದ. ತನ್ನ ಮಗಳನ್ನು ಮದುವೆ ಮಾಡಿಕೊಡುವುದಾಗಿ ಹೇಳಿದ. ಆ ಸಮಯಕ್ಕೆ ಅಂಗಡಿ ಮಾಲೀಕನು ಅರಮನೆಗೆ ಬಂದು ಆಭರಣ ನುಂಗಿದ್ದ ಬಾತುಕೋಳಿ ಚಿತ್ರದ ಬಾಯಿಂದ ಆಭರಣಗಳನ್ನು ಕಕ್ಕಿತು ಎಂದು ಹೇಳಿದ. ತನ್ನ ಮಗಳನ್ನು ವಿಕ್ರಮಾದಿತ್ಯನೊಂದಿಗೆ ಮದುವೆ ಮಾಡಿಕೊಡುವುದಾಗಿ ಹೇಳಿದ. ಹೀಗೆ ವಿಕ್ರಮಾದಿತ್ಯ ಉಜ್ಜಯಿನಿಗೆ ತೆರಳಿ ಶ್ರೇಷ್ಠ ಸಾಮ್ರಾಟನೆನಿಸಿಕೊಂಡ. ಕೊನೆಗೂ ತನ್ನ ತಪ್ಪುಗಳನ್ನು ಅರಿತುಕೊಂಡು ಶನಿ ಮಹಾತ್ಮನ ಎದುರು ಮಂಡಿಯೂರಿದ ವಿಕ್ರಮಾದಿತ್ಯ ತನ್ನೆಲ್ಲಾ ಕಷ್ಟ ಕಾರ್ಪಣ್ಯಗಳಿಂದ ಹೊರಬಂದು ರಾಜ್ಯಭಾರ ನಡೆಸಲು ಮುಂದಾಗುತ್ತಾನೆ.